ಓಂ ದುರ್ಗಮಾ ದುರ್ಗಮಾಲೋಕ ದುರ್ಗಮಾತ್ಮಸ್ವರೂಪಿಣಿ ದುರ್ಗಮಾರ್ಗಪ್ರದಾ ದುರ್ಗಮ ವಿದ್ಯಾ ದುರ್ಗಮಾಶ್ರಿತ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಹೇಗಿದೆ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅಂತ ನೋಡೋದಾದ್ರೆ ಬಹಳ ಅದ್ಭುತವಾಗಿದೆ. ತುಂಬಾ ವಿಶೇಷವಾಗಿದೆ ಮಿಥುನ ರಾಶಿಯವರಿಗೆ. ಖಂಡಿತ ಈ ತಿಂಗಳು ಯುಟಿಲೈಸ್ ಮಾಡ್ಕೊಳ್ಳಿ. ಭಗವಂತನ ಕೃಪಾಶೀರ್ವಾದ ಮಿಥುನ ರಾಶಿಯವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತೇ ಇದೆ, ಗುರುಬಲ ತುಂಬಾ ಚೆನ್ನಾಗಿದೆ. ದ್ವಿತೀಯ ಸ್ಥಾನದಲ್ಲಿ ಗುರು ಉಚ್ಚನಾಗಿದ್ದಾನೆ. ಉಚ್ಚ ಸ್ಥಾನದ ಗುರು ಯಾವಾಗಲೂ ಶುಭ ಫಲವನ್ನು ಕೊಡ್ತಾನೆ. ಹಾಗಾಗಿ ಧನ ಸಂಪತ್ತು ವೃದ್ಧಿ ಆಗತ್ತೆ, ಸಂತಾನ ಅಭಿವೃದ್ಧಿ ಆಗತ್ತೆ, ಜೊತೆಗೆ ನಿಮ್ಮ ಕುಟುಂಬದಲ್ಲಿ ವೃದ್ಧಿಯನ್ನ ಕಾಣಬಹುದು. ಸರಿ, ಗುರು ಬಂದು ವರ್ಷ ಭವಿಷ್ಯಕ್ಕೆ ಸೇರ್ಕೊಳ್ಳುತ್ತೆ ಬಿಡಿ, ಅದು ನಿಮಗೆ ಗೊತ್ತಿದೆ ಈ ಹಿಂದೆನೆ. ಆದ್ರೆ ಈ ತಿಂಗಳು ವಿಶೇಷತೆ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಶುಕ್ರ 2ನೇ ತಾರೀಕು ಶುಕ್ರ ಬಂದು ವಿಶೇಷವಾಗಿ 5ನೇ ಮನೆಗೆ ಬರ್ತಾರೆ. ಬಹಳ ವಿಶೇಷ. 5ನೇ ಮನೆಗೆ ಶುಕ್ರ ಅಂತಂದ್ರೆ ಅವರ ಸ್ವಂತ ಮನೆಗೆ ಬರ್ತಾರೆ. ನಿಮಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಶುಕ್ರ ಬರೋದು ಎಷ್ಟರ ಮಟ್ಟಿಗೆ ಶುಭ ಫಲ ಅಂತಂದ್ರೆ, ಸಕಲ ಕಾವ್ಯ ಕಲಾಭಿಲಂಕೃತ ಸ್ತನಯ ವಾಹನ ಧಾನ್ಯ ಸಮನ್ವಿತ ನರಪೇತೇರ್ ಗುರು ಗೌರವ ಜಾನ್ಹರೋ ಭೃಗುಸುತೆ ಸುತ ಸದ್ಮನಿ ಸಂಸ್ಥಿತೆ ಅಂತ ಹೇಳಿ ಶ್ಲೋಕ. ವಿಶೇಷವಾಗಿ ಅದು ಸುಮ್ಮನೆ ಅಲ್ಲ, ಸಾಧಾರಣವಾಗಲ್ಲ, ವಿಶೇಷವಾಗಿ ಪಂಚಮ ಸ್ಥಾನಾಧಿಪತಿ ಪಂಚಮದಲ್ಲಿದ್ದಾಗ ತಿಂಗಳು ಪೂರ್ತಿ ಪಂಚಮದಲ್ಲೇ ಇದ್ದು ವಿಶೇಷವಾದಂಥ ಯೋಗದಲ್ಲಿರೋದ್ರಿಂದ ಸ್ವಕ್ಷೇತ್ರದಲ್ಲಿ ಏನಾಗುತ್ತೆ, ಸಂಪೂರ್ಣ ಕಾವ್ಯ ಕಲಾ ಪ್ರವೀಣರಾಗಿ ಪುತ್ರ, ವಾಹನ, ಧಾನ್ಯ, ಸಂಪತ್ತಿನಿಂದ ವೃದ್ಧಿ ಆಗುತ್ತೆ. ಇಲ್ಲಿ ನಾವು ನೋಡ್ಬೇಕಾದ್ರೆ ಏನಂದ್ರೆ, ಯಾರ್ಯಾರು ಮಿಥುನ ರಾಶಿಯವರು ವಾಹನ ಸಂಬಂಧಪಟ್ಟಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರು ತುಂಬಾ ಚೆನ್ನಾಗಿರ್ತಾರೆ. ಆಮೇಲೆ ಮೆಡಿಕಲ್ ಓದಿರ್ತಕ್ಕಂಥವ್ರು, ಡಾಕ್ಟರ್ಸು, ಪ್ರೊಫೆಸರ್ಸು, ವಿಶೇಷವಾಗಿ ಒಂದು ಕ್ಲಿನಿಕ್, ಮೆಡಿಕಲ್ ಶಾಪ್ ಇಟ್ಕೊಂಡಿರ್ತಕ್ಕಂಥವ್ರು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅದರ ಡಿಸ್ಟ್ರಿಬ್ಯೂಟರ್, ಆದರೂ ಸೇಲ್ ಮಾಡೋರು, ಮತ್ತೆ ಮೆಡಿಕಲ್ ರಿಲೇಟೆಡ್ ಯಾವುದಾದ್ರೂ ಆಗ್ಬೋದು. ಜೊತೆಗೆ ಧಾನ್ಯ ಸಂಪತ್ತು, ಅಗ್ರಿಕಲ್ಚರ್ ಮಾಡ್ತಾ ಇರ್ತಕ್ಕಂಥವ್ರು, ಮತ್ತೆ ಪ್ರಾವಿಷನ್ ಸ್ಟೋರ್ಸ್ ಇಟ್ಕೊಂಡಿರ್ತಕ್ಕಂಥವ್ರು, ಸೂಪರ್ ಮಾರ್ಕೆಟ್ ಇಟ್ಕೊಂಡಿರ್ತಕ್ಕಂಥವ್ರು, ಶುಕ್ರನ ರಿಲೇಟೆಡ್ ಆಗಿ ಬ್ಯೂಟಿ ಸಲೂನ್ಸ್ ಇಟ್ಕೊಂಡಿರ್ತಕ್ಕಂಥವ್ರು ತುಂಬಾ ಚೆನ್ನಾಗಿದೆ. ಸಂಪತ್ತಿನಿಂದ ಯುಕ್ತಿ ಆಗುವಂಥದ್ದು, ರಾಜ ಮರ್ಯಾದೆ ಸಿಗುವಂಥದ್ದು, ಉನ್ನತ ಗೌರವ, ಸ್ಥಾನಮಾನ, ಅಭಿವೃದ್ಧಿ ಇಷ್ಟು ಕೂಡ ಸಿಗುತ್ತೆ. ನಿಮಗೆ ಶುಕ್ರ 12ನೇ ಮನೆ ಸ್ಥಾನಾಧಿಪತಿಯಿಂದ ಒಳ್ಳೆ ನಿದ್ರೆನೂ ಬರುತ್ತೆ, ಒಳ್ಳೆ ಸುಖ ಸೌಖ್ಯ ಅಭಿವೃದ್ಧಿ. ಓವರಾಲ್ ನೋಡಿದಾಗ ಮಿಥುನ ರಾಶಿಯವರಿಗೆ ಶುಕ್ರನಿಂದ ಬಹಳ ಬಲಿಷ್ಠವಾದ ಫಲ. ಇದು ಮೊದಲನೇ ವಿಚಾರ. ಎರಡನೇದು, 7ನೇ ತಾರೀಕು ಬುಧ ಬಂದು ನಿಮ್ಮ ಸ್ವಕ್ಷೇತ್ರ, ಅಂದ್ರೆ ಮಿಥುನ ರಾಶಿಗೆ ಅಧಿಪತಿ ಯಾರಂದ್ರೆ ಬುಧನೇ. ಆ ಬುಧ ವಿಶೇಷವಾಗಿ ತನ್ನ ಸ್ವಕ್ಷೇತ್ರ ಇನ್ನೊಂದು ಮನೆಗೆ ಬರ್ತಾರೆ. ಚತುರ್ಥ ಸ್ಥಾನಾಧಿಪತಿ ಚತುರ್ಥದಲ್ಲೇ ಇದ್ದು 80% ಆಗಿ ಕೇಂದ್ರ ಸ್ಥಾನಕ್ಕೆ ಬಂದು ಭದ್ರಯೋಗ ಅನ್ನುವಂತಹ ಯೋಗದನ್ನ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ಮಿಥುನ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು 7ನೇ ತಾರೀಕಿಂದ ಭದ್ರಯೋಗ ಅನ್ನುವಂಥದ್ದು ಪ್ರಾರಂಭ. ಏನು ಆ ಭದ್ರಯೋಗದ ಫಲ ಅಂತಂದ್ರೆ, ಚತುರ್ಥದಲ್ಲಿ ಸದ್ವಾಹನೈರ್ ಧಾನ್ಯ ಘನೈ ಸಮೇತ ಸಂಗೀತ ನೃತ್ಯಾಭಿರಚಿರರ್ ಮನುಷ್ಯ ವಿದ್ಯಾ ವಿಭೂಷಾಗಮನಾಧಿಶಾಲಿ ಪಾತಾಲಗೆ ಶೀತಲ ಭಾನುಸೂನೌ. ಅಂದ್ರೆ 4ನೇ ಮನೆ ಅಧಿಪತಿ 4ನೇ ಮನೆ ಇರೋದ್ರಿಂದ ಈಗಾಗಲೇ ನೋಡಿ, ಗುರು ತುಂಬಾ ಪಾಸಿಟಿವ್ 100%, ಶುಕ್ರ ತುಂಬಾ ಪಾಸಿಟಿವ್ 80%, ಈಗ ಬುಧನು 80%. ಏನ್ ಹೇಳುತ್ತೆ, ಉತ್ತಮವಾದ ವಾಹನ, ಧನಧಾನ್ಯಯುಕ್ತ, ಸಂಗೀತ ನೃತ್ಯಾದಿಗಳಲ್ಲಿ ಅಭಿರುಚಿ, ವಿದ್ಯೆ ಹಾಗೂ ಆಭೂಷಣದಲ್ಲಿ ಪ್ರಾಪ್ತಿ, ಮತ್ತೆ ವಿದ್ಯೆ ಹೇಳ್ಕೊಡೋರು, ವಿದ್ಯೆ ಕಲಿಯೋರು, ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವ್ರು, ಮತ್ತೆ ಜ್ಯುವೆಲರಿ ಬಿಸ್ನೆಸ್ ಮಾಡುವಂಥವ್ರು, ಬಂಗಾರ ಬೆಳ್ಳಿ ಆರ್ಟಿಫಿಷಿಯಲ್ ಸಿಲ್ವರ್ ಎಲ್ಲ ಮಾಡುವಂಥವ್ರು, ಜೊತೆಗೆ ಸಂಗೀತ ಕ್ಲಾಸು, ಸಂಗೀತ ಸ್ಕೂಲ್ ಇಟ್ಕೊಂಡಿರ್ತಕ್ಕಂಥವ್ರು, ಡ್ಯಾನ್ಸ್ ಸ್ಕೂಲು, ಡ್ಯಾನ್ಸ್ ಮಾಸ್ಟರ್ಸು, ಇವರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಗೇನ್ ಪ್ರಾವಿಷನ್ ಸ್ಟೋರ್ಸ್ಗೆಲ್ಲ ತುಂಬಾ ಚೆನ್ನಾಗಿದ್ದು, ಉತ್ತಮವಾದ ವ್ಯಾಪಾರ, ಉತ್ತಮವಾದ ವಿದ್ಯೆ, ಉತ್ತಮವಾದ ಬುದ್ಧಿ ಅಭಿವೃದ್ಧಿಯಾಗಿ ಆಸ್ತಿಯ ಭೋಗವನ್ನು ಅನುಕೂಲವಾಗಿ ಅನುಭವಿಸುವಂತಹ ಯೋಗ ಯೋಗ್ಯತೆ ಭಾಗ್ಯತೆ ಬುಧ ಕೊಡ್ತಾನೆ. ಅಲ್ಲಿಗೆ ಬುಧನು ಪ್ಲಸ್ ಪಾಯಿಂಟ್ ಆಗುತ್ತೆ. 4ನೇದು, 17ನೇ ತಾರೀಕು ಸೂರ್ಯ ಚತುರ್ಥ ಭಾವಕ್ಕೆ ಬಂದು ಬುಧಾದಿತ್ಯ ಯೋಗ ಆಗ್ತಾರೆ. ಅದ್ರವರೆಗೂ ಸೂರ್ಯ ಚೆನ್ನಾಗಿರ್ತಾರೆ. ಅಂದ್ರೆ ತೃತೀಯ ಸ್ಥಾನಾಧಿಪತಿ ತೃತೀಯದಲ್ಲೇ ಇದ್ದು ತುಂಬಾ ವಿಶೇಷವಾದ ಫಲ, ಧೈರ್ಯ, ಸ್ಥೈರ್ಯ, ಶೌರ್ಯ, ಸಕ್ಸಸ್ಸು ಇದೆಲ್ಲ ಕೊಡ್ತಾರೆ ನಿಮ್ಗೆ. ಎಲ್ಲಿವರೆಗೂ? 17ನೇ ತಾರೀಕುವರೆಗೂ, ಸೆಪ್ಟೆಂಬರ್.
17ನೇ ತಾರೀಕು ನಂತರ ಬುಧನ ಮನೆಗೆ ಹೋಗ್ತಾರೆ. ಅಂದ್ರೆ ನಿಮ್ಮದೇ ರಾಶ್ಯಾಧಿಪತಿಯ ಇನ್ನೊಂದು ಮನೆಗೆ ಹೋಗಿ ಚತುರ್ಥ ಸ್ಥಾನಕ್ಕೆ ಬಂದು ವಿಶೇಷವಾಗಿ ಬುಧಾದಿತ್ಯ ಯೋಗ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ಏನು ಫಲ ಅಂತಂದ್ರೆ 4ನೇ ಮನೆಯಲ್ಲಿ ಸೂರ್ಯ ಇದ್ದಾಗ ಏನು ಫಲ ಇಡತ್ತೆ ಅಂತಂದ್ರೆ ಸೌಖ್ಯೇನ ಯಾನೇನ ಧನೇನ ಹೀನಂ ತಾತಸ್ಯ ಚಿತ್ತೋಪಹತ ಪ್ರವೃತ್ತಂ ಚಲನ್ ನಿವಾಸಂ ಕುರುತೆ ಪಯಾಂಸಂ ಪಾತಾಳಶಾಲಿ ನಲಿನಿಲವಾಸಿ ಅಭಿವೃದ್ಧಿ. ಎಷ್ಟು ಚೆನ್ನಾಗಿ ಹೇಳುತ್ತಂದ್ರೆ ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿ ಸೂರ್ಯನಿದ್ದರೆ ಸುಖ, ವಾಹನ ಸೌಖ್ಯ, ಧನವೃದ್ಧಿ, ತಂದೆಯೊಂದಿಗೆ ಅಭಿವೃದ್ಧಿ, ವೈಮನಸ್ಯಗಳು ದೂರವಾಗುತ್ತೆ, ಕಡೆಗೆ ವಾಸಸ್ಥಾನ ಬಲಿಷ್ಠವಾಗುತ್ತೆ. ಅಂದ್ರೆ ಸ್ವಂತ ಮನೆ ಯೋಗ, ಸರ್ಕಾರಿ ಉದ್ಯೋಗದಲ್ಲಿ, ಸರ್ಕಾರಿ ಕೆಲಸದಲ್ಲಿ, ಮತ್ತೆ ರಾಜಕೀಯದಲ್ಲಿ, ಅಧಿಕಾರದಲ್ಲಿ, ಉನ್ನತ ವ್ಯಾಸಂಗ, ಸರ್ಕಾರಿ ಸಂಬಂಧಪಟ್ಟಂತಹ ಎಕ್ಸಾಮ್ಸು ಎಲ್ಲವೂ ಸೂಪರ್ ಆಗಿದೆ ನಿಮಗೆ ಬುಧಾದಿತ್ಯ ಯೋಗ ಆಗಿ. ಅಲ್ಲಿಗೆ ಸೂರ್ಯನು ಪಾಸಿಟಿವ್ ಆಗೋದ್ರು, 4 ಗ್ರಹ ಪಾಸಿಟಿವ್ ಆಯ್ತು. ಮತ್ತೊಂದು 18ನೇ ತಾರೀಕು ಕುಜ ಬಂದು 2ನೇ ಮನೆಗೆ ಬರ್ತಾರೆ. ನಿಮ್ಮ ರಾಶಿಯಲ್ಲೇ ಕುಜ ಇದ್ದು ಇಷ್ಟು ದಿನ ಕುಜ ದೋಷ ಇತ್ತು ನಿಮ್ಗೆ, ಈಗ 2ನೇ ಮನೆಗೆ ಬಂದು ನೀಚ ಸ್ಥಾನ ಆಗಿ 0% ಆದ್ರೂ ಸಹ ಗುರು ಉಚ್ಚನಾಗಿರೋದ್ರಿಂದ ಅಲ್ಲಿ ನೀಚಭಂಗ ರಾಜಯೋಗವಾಗಿ ನೋಡಿ. ಈ ಸೆಪ್ಟೆಂಬರ್ ತಿಂಗಳು 18ನೇ ತಾರೀಕು ನಂತರ ಹುಟ್ಟುವಂತ ಎಲ್ಲಾ ಮಕ್ಕಳಿಗೂ ರಾಜಯೋಗ ಕುಜ 45 ದಿನಗಳು ಕೊಡ್ತಾನೆ ರಾಜಯೋಗ. ನೀಚಭಂಗ ರಾಜಯೋಗದಲ್ಲಿ ಕುಜ ಮತ್ತೆ ಗುರು ಇಬ್ರು ಉಚ್ಚ ಸ್ಥಾನ. ಅವಾಗ 2ನೇ ಮನೇಲಿ ಕುಜ ಇದ್ದಾಗ ಎಷ್ಟರ ಮಟ್ಟಿಗೆ ನಿಮಗೆ ವಿಶೇಷವಾದ ಫಲವನ್ನು ಕೊಡ್ತಾನೆ ಅಂತಂದ್ರೆ ಅವನು 100% ಆದ್ರಿಂದ ಭೂಮಿ ಸಂಬಂಧಪಟ್ಟಂತ ಕೆಲಸಗಳು, ಇಂಜಿನಿಯರ್ಸ್ಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತ ಮೀಡಿಯೇಟರ್ಗಳಿಗೆ, ರೈತರಿಗೆ, ಮತ್ತೆ ಭೂಮಿಯನ್ನ ನಂಬಿ ಜೀವನ ಮಾಡುವಂತ ವ್ಯಕ್ತಿಗಳಿಗೆ, ಬಾಡಿಗೆದಾರರಿಗೆ, ಬಾಡಿಗೆ ಪಡೆಯುವಂತವ್ರಿಗೆ, ಸ್ವಂತ ಮನೆ ಕಟ್ಟುವಂತವ್ರಿಗೆ, ಸೈಟ್ ತಗೊಳ್ಳುವಂತವ್ರಿಗೆ, ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳುವಂತವ್ರಿಗೆ ಎಲ್ಲಾ ತರದಲ್ಲೂ ಸಪೋರ್ಟ್ ಸಿಗುತ್ತೆ. ಪೊಲೀಸರಿಗೆ, ಆರ್ಮಿಯಲ್ಲಿ ಇರುವಂತವ್ರಿಗೆ, ಡಿಫೆನ್ಸ್ ಅಲ್ಲಿ ಇರುವಂತವ್ರಿಗೆ, ಅದು ನೇವಿ ಆಗ್ಬೋದು, ಏರ್ ಫೋರ್ಸ್ ಆಗ್ಬೋದು, ಅಥವಾ ಗ್ರೌಂಡ್ ಆರ್ಮಿ ಆಗ್ಬೋದು, ಎಲ್ಲದರಲ್ಲೂ ನಿಸ್ಸೀಮವಾಗಿರ್ತಕ್ಕಂಥ ಅಭಿವೃದ್ಧಿ ಮಿಥುನ ರಾಶಿಯವರಿಗೆ ಪ್ರಾರಂಭ ಆಗಿ ತುಂಬಾ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಿಮ್ಗೆ ಅನುಕೂಲ ಆಗಿ ಈವನ್ ಅಕ್ಟೋಬರ್ ಅಲ್ಲೂ ಅನುಕೂಲ ಆಗುತ್ತೆ. ಯಾಕಂದ್ರೆ 45 ದಿನಗಳು ಬೇಕು ಕುಜ ಚೇಂಜ್ ಆಗೋದಕ್ಕೆ. ಅಲ್ಲಿಗೆ ಇವಾಗವರೆಗೂ ಯಾವ ಒಂದು ನೆಗೆಟಿವಿಟಿ ಇಲ್ಲ. ತೃತೀಯದಲ್ಲಿ ಇರ್ತಕ್ಕಂಥ ಕೇತುವಿಂದ ಒಳ್ಳೆ ಫಲ, 5ನೇ ಗ್ರಹ ಒಳ್ಳೇದು, ಭಾಗ್ಯದಲ್ಲಿರ್ತಕ್ಕಂಥ ರಾಹುವಿಂದ ಒಳ್ಳೇದು. ಅಂದ್ರೆ ಗುರು, ಶುಕ್ರ, ಬುಧ, ಮತ್ತೆ ಸೂರ್ಯ, ಕುಜ, ಕೇತು, ರಾಹು, ಒಟ್ಟು ನಿಮಗೆ 7 ಗ್ರಹಗಳು ಶುಭ ಆಯಿತು. ಇನ್ನೊಂದು ಗ್ರಹ ಇದೆ ಶನಿ ಬಂದು ನಿಮಗೆ ದಶಮದಲ್ಲಿರೋದು, ಆದ್ರೆ ವಕ್ರಿಯಾಗಿ ಈಗ ನವಮದ ಕಡೆ 9ನೇ ಮನೆ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಭಾಗ್ಯದಲ್ಲಿದ್ರೂ ಶನಿ ವಿಶೇಷನೆ, ದಶಮದಲ್ಲಿದ್ರೂ ಶನಿ ವಿಶೇಷನೆ. ಹಾಗಾಗಿ ಉದ್ಯೋಗದಲ್ಲೂ ಕೂಡ ನಿಮ್ಗೆ ಇಶ್ಯೂಸ್ ಇಲ್ಲ. ಓವರ್ ಆಲ್ ನೋಡಿದಾಗ ಮಿಥುನ ರಾಶಿಯವರಿಗೆ ಈ ತಿಂಗಳು ಎಲ್ಲಾ ಗ್ರಹಗಳು ಸುಭಿಕ್ಷೆಯಾಗಿ ಆನಂದವಾಗಿದೆ. ವಿದ್ಯಾಕ್ಷೇತ್ರದಲ್ಲೂ ಅಭಿವೃದ್ಧಿ, ವ್ಯಾಪಾರದಲ್ಲಿ ಉನ್ನತ ಸ್ಥಾನಮಾನ, ಉದ್ಯೋಗದಲ್ಲಿ ಅಭಿವೃದ್ಧಿ ಮತ್ತು ನೆಕ್ಸ್ಟ್ ಲೆವೆಲ್ಗೆ ಚೇಂಜಸ್ ಆಗುವಂತ ಸಾಧ್ಯತೆ, ಆರೋಗ್ಯದಲ್ಲಿ ವೃದ್ಧಿ, ಸಾಲಬಾಧ ಕಡಿಮೆ, ಮತ್ತೆ ನಿಮ್ಮ ತಂದೆ ತಾಯಿ ಆಶೀರ್ವಾದ, ಆಸ್ತಿ ಗಳಿಕೆ ಯೋಗ, ನಿಮ್ಮ ಒಂದು ಕರ್ತವ್ಯದಲ್ಲಿ ಯಾವುದೇ ಲೋಪ ಬರದೆ ಸಕ್ಸಸ್ ಆಗುವಂಥದ್ದು, ಹೊಸ ಹೊಸ ಆಪರ್ಚುನಿಟೀಸು, ವಿವಾಹ ಸಂಬಂಧಪಟ್ಟಂತ ವಿಚಾರದಲ್ಲಿ ಅನುಕೂಲ, 2ನೇ ಮನೆ ಗುರು ಅದರಿಂದ ಸಂತಾನದಲ್ಲಿ ಅಭಿವೃದ್ಧಿ, ಪಂಚಮ ಸ್ಥಾನಾಧಿಪತಿಯಿಂದ ಪೂರ್ವ ಪುಣ್ಯ ಸ್ಥಾನ ಫಲ, ಶುಕ್ರನಿಂದ ಎಲ್ಲಾ ತರದ ಅನುಕೂಲ, ಬುಧನಿಂದ ಎಲ್ಲಾ ತರದ ಅನುಕೂಲ. ಓವರಾಲ್ ನೋಡಿದಾಗ ಅನುಕೂಲಗಳ ಸರಮಾಲೆ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಈ ತಿಂಗಳು ಸಿಗ್ತಾ ಇದೆ. ಒಂದು ಒಳ್ಳೆ ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ, ಯುಟಿಲೈಸ್ ಮಾಡ್ಕೊಳ್ಳಿ. ಖಂಡಿತ ಮಿಥುನ ರಾಶಿಯವರು ಈ ತಿಂಗಳು ಅತ್ಯಂತ ಶುಭವಾದ ಮಾಸ. ನೀಚಭಂಗ ರಾಜಯೋಗ, ಕುಜನು ಬಲಿಷ್ಠವಾಗಿರೋದ್ರಿಂದ ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕಿದ್ರು ಕೂಡ ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಕೆಲಸಕ್ಕೆ ಕೈ ಹಾಕಿ ಖಂಡಿತ ಸಕ್ಸಸ್ ಆಗುತ್ತೆ. ಅದರಲ್ಲಿ 2 ಮಾತಿಲ್ಲ. ಇಷ್ಟೆಲ್ಲ ಚೆನ್ನಾಗಿದ್ದು ನಿಮ್ಗೆ ಅನುಕೂಲ ಆಗ್ತಾ ಇಲ್ಲ ಅಂದಾಗ ಅವಾಗ ನಿಮ್ಮ ಮೂಲ ಜಾತಕದಲ್ಲಿ ಏನಾದ್ರೂ ಸಮಸ್ಯೆಗಳು ಇರಬಹುದು ಅಂತ ನೀವು ಅನಾಲಿಸಿಸ್ ಮಾಡಿ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದ್ರೂ ಸರಳ ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಖಂಡಿತ ಭಗವಂತ ಮತ್ತಷ್ಟು ಶುಭ ಫಲವನ್ನು ಕೊಡ್ತಾನೆ. ಜೊತೆಗೆ ಈ ತಿಂಗಳು ನೋಡಿ 4ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅಂತ ಹೇಳ್ತೀವಿ, ಕೃಷ್ಣನ ಆರಾಧನೆ ಮಾಡುವಂತ ದಿನ. ಹಾಗೆ 14ನೇ ತಾರೀಕು ಸೋಮವಾರ ಗೌರಿ ಗಣಪತಿ ಹಬ್ಬ. ತುಂಬಾ ಜನ ಕನ್ಫ್ಯೂಷನ್, 15 ಮಾಡ್ಬೇಕಾ 14 ಮಾಡ್ಬೇಕಾ ಅಂತ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ. ಇನ್ನು 25ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಸೆಪ್ಟೆಂಬರ್ ಅಲ್ಲಿ. ಸುಮಾರು ಕೆಲವು ಜನ ಮಾತ್ರ ಮಾಡ್ತಾರೆ, ನಿಮ್ಗೇನೋ ಮಾಡೋಂಥ ಪದ್ಧತಿ ಇದ್ರೆ ಮಾಡಿ ಒಳ್ಳೇದು. 26ನೇ ತಾರೀಕು ರಾಹು ಜಯಂತಿ. ಸಾಧಾರಣವಾಗಿ ಮಿಥುನ್ ರಾಶಿಯವರಿಗೆ ನಿಮ್ಗೆ ಏನಾದ್ರೂ ಸಂತಾನ ಸಮಸ್ಯೆಗಳಾಗ್ತಾ ಇದೆ, ಸರ್ಪದೋಷ ಇದೆ, ಆಮೇಲೆ ಹಾವನ್ನ ಸಾಯಿಸಿರುವಂಥವ್ರು ಯಾರಾದ್ರು ನಿಮ್ ಹಿರಿಯರು ಯಾರಾದ್ರೂ ಇದ್ರೆ, ಆ ಥರದ್ದು ನಿಮ್ಗೆ ಗೊತ್ತಿದ್ರೆ ಆ ಥರದಕ್ಕೆಲ್ಲ ಪರಿಹಾರ ನಿಮ್ಗೆ 26ನೇ ತಾರೀಕು ರಾಹು ಜಯಂತಿ ದಿನ
ಶನಿವಾರದ ದಿನ ಇದೆ. ಅವತ್ತು ರಾಹು ಶಾಂತಿ ಎಲ್ಲ ಕಡೆ ಮಾಡ್ತಾರೆ ಸಾಮೂಹಿಕವಾಗಿ. ಇಲ್ಲ ಅಂದ್ರೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇಲ್ಲ ಅಂದ್ರೆ ರಾಹು ಶಾಂತಿಗೆ ನೀವು ಪಾರ್ಟಿಸಿಪೇಟ್ ಮಾಡಿ. ನವಗ್ರಹಗಳಲ್ಲಿ ರಾಹು ಇರುವಂತ ಜಾಗಕ್ಕೆ ಹೋಗಿ ಪೂಜೆ ಮಾಡಿಸಿ, ಥರದೆಲ್ಲ ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದು. ರಾಹು ಜಯಂತಿ ವಿಶೇಷ. ಇನ್ನು 27ನೇ ತಾರೀಕು ಮಹಾಲಯ ಪಕ್ಷ ಆರಂಭ ಆಗುತ್ತೆ. ಅಂದ್ರೆ ತಿಥಿಗಳು, ಹಿರಿಯರಿಗೆ ತರ್ಪಣಗಳು, ಪಿಂಡ ಪ್ರದಾನ, ಸ್ವಯಂ ಪಾಕಾದಿಗಳು ಕೊಡೋದು, ಅದು ಕಾಲಕ್ಕೆ ನೀವು ಮಾಡ್ಕೊಂಡು ಬರ್ತಾ ಇದ್ರೆ ಮಾಡ್ಕೊಂಡು ಹೋಗಿ. ಇಷ್ಟು ಬಿಟ್ರೆ ಇನ್ನೇನು ಬೇರೆ ದೊಡ್ಡ ವಿಚಾರ ಯಾವುದೂ ಇಲ್ಲ. ಓವರ್ ಆಲ್ ಹೇಳ್ತೀನಿ ನಾನು, 101% ಭಗವಂತನ ಆಶೀರ್ವಾದ ಅನ್ನೋದು ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ದೊಡ್ಡ ಪ್ರಮಾಣದಲ್ಲಿ ಬಿದ್ದಿದೆ. ಮಿಥುನ್ ರಾಶಿಯವರು ಈ ಒಂದು ಸಮಯವನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ಲೆವೆಲ್ ಸಕ್ಸಸ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ತಿಂಗಳು ನೀವು ಯಾವುದಕ್ಕೆ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ನಿಮಗೆ ಫೇಲ್ಯೂರ್ ಇರೋದಿಲ್ಲ, ಸಕ್ಸಸ್ ಇರುತ್ತೆ. ಇನ್ ಕೇಸ್ ಫೇಲ್ಯೂರ್ ಆದರೆ ಅಲ್ಲಿ ಏನೋ ನಿಮ್ಮ ಮೂಲ ಜಾತಕದಲ್ಲಿ ಸಮಸ್ಯೆ ಇರ್ಬೋದು. ಅದನ್ನ ಬೇಕಾದ್ರೆ ನುರಿತ ಜ್ಯೋತಿಷ್ಯರನ್ನ ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನು ಮಾಡಿಸಿ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.